ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 17 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು, ಹಾಗೆ ನಾನು ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀನಿ, ಎಷ್ಟಿದೆ ಪ್ರಸ್ತುತದ ವೆಯ್ಟು ಏನು ಅನ್ನೋದೇ ಫುಲ್ ಡೇ ಡಯಟ್ ವ್ಲಾಗಲ್ಲಿರುತ್ತೆ. ಹಾಗೆ ಸೂಪರ್ಬ್ ಆಗಿರುವಂಥ ಒಂದು 2 ರೆಸಿಪಿ ತೋರಿಸ್ತಿದ್ದೀನಿ. ಇದು ಡಯಟ್ಗೆ ತುಂಬಾ ಒಳ್ಳೆಯದು, ತುಂಬ ಈಸಿ ಪ್ರಾಸೆಸ್ಸು ಕೂಡ. ಸೊ ಲಾಸ್ಟ್ವರೆಗೂ ವಿಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ. ತುಂಬ ಒಳ್ಳೆ ಟಿಪ್ಸು, ಒಳ್ಳೆ ರೆಸಿಪಿ, ವ್ಲಾಗು ಕೂಡ ತುಂಬ ಚೆನ್ನಾಗಿದೆ ಇವತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ವೆಯ್ಟ್ ಚೆಕ್ ಮಾಡಿಕೊಂಡು ಚಿಯಾ ಸೀಡ್ಸು ಮತ್ತು ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಿನ್ನೆ ವಿಡಿಯೋ ಮಾಡಿ ಡಯಟ್ ಮಾಡಿ ಹಾಕೋಕ್ಕಾಗಿಲ್ಲ, ಸಾರಿ. ನಾನು ಮುಂದಿನ ದಿನವೇ ಹೇಳಿದ್ದೆ, ತುಂಬ ಹೆಡ್ಡೇಕ್ ಆಗಿತ್ತು ನನಗೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಕ್ಕಾಯಿತೋ ಏನೋ ಗೊತ್ತಿಲ್ಲ. ಸೊ ತುಂಬಾ ಅದರಿಂದ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿನೇ ನೆನ್ನೆ ಫುಲ್ಲು ನಾರ್ಮಲಾಗಿ ಇದು ಮಾಡಿಕೊಂಡೆ, ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿಕೊಂಡೆ. ನಾಳೆ ಒಂದು ಸೂಪರ್ ಆಗಿರುವಂಥ ರೆಮಿಡಿ ತೋರಿಸ್ತೀನಿ ನಿಮಗೆ. ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹೊಟ್ಟೆ ಕ್ಲೀನ್ ಆಗೋದಕ್ಕೆ ವಿತಿನ್ 1 ಅವರಲ್ಲೆಲ್ಲ ಕ್ಲಿಯರ್ ಆಗುತ್ತೆ, 1 or 2 ಅವರ್ಸಲ್ಲಿ ಅನ್ನೋ ಥರನೇ ಇದೆ. ಸೊ ಅದನ್ನು ನಾನು ನೋಡೋಣ ನಾಳೆ ನಿಮಗೆ, ನಾಳಿನ ವ್ಲಾಗಲ್ಲಿ ಅದರ ಎಕ್ಸ್ಪೀರಿಯೆನ್ಸು ಹೇಗಿರುತ್ತೆ, ಹೇಗಿತ್ತು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ನಾನು ಅದನ್ನು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇನ್ನು ನನ್ನ ಪ್ರಸ್ತುತದ ವೆಯ್ಟ್ ನೋಡೋದಾದರೆ 73.150 ಸ್ನೇಹಿತರೆ. ಅದಕ್ಕೆ ಮುಂಚಿನ ದಿನ ಎಷ್ಟಾಗಿತ್ತು ಅಂದರೆ 73.450ಗೆ ಹೋಗ್ಬಿಟ್ಟಿದ್ದೆ. ಮತ್ತೆ ಆಗೋ ಈಗೋ ನಿನ್ನೆ ಸ್ವಲ್ಪ ಹಂಗೆ ಹಿಂಗೆ ಮಾಡಿದ್ದಕ್ಕೆ 73.150 ಇವತ್ತಿನ ಬೆಳಗ್ಗಿನ ವೆಯ್ಟು. ನಿನ್ನೆ ನೋಡಿದ್ರೆ 73.450 ಆಗೋಗಿತ್ತು. ಸೊ ನಾನು ಅದೇ ಹೇಳಿದ್ನಲ್ವ, ಸ್ವಲ್ಪ ಹಾಗೆ ಹೀಗೆ ಆಗಿದ್ದಕ್ಕೆ. ಸೊ ಹಾಗಾಗಿನೇ ಇನ್ನು ಇವತ್ತು ಪರವಾಗಿಲ್ಲ, ನೋಡೋಣ. ಇವತ್ತು ಕೂಡ ಡಯಟು ತುಂಬ ಚೆನ್ನಾಗಿ ಮಾಡಿದ್ದೀನಿ, ನೋಡೋಣ. ನಾಳೆ ವೆಯ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಆಗ್ತೀನಿ ಏನು. ಹಾಗೆ ನನಗೂ ಕೂಡ ಸ್ವಲ್ಪ ಆ ಒಂದು ಡೈಜೆಷನ್ಗೆ ನೀಟಾಗಿ ಕ್ಲಿಯರ್ ಮಾಡೋದಕ್ಕೆ ನಾಳೆ ಒಂದು ಸೂಪರ್ ಆಗಿರೋಂಥ ರೆಮಿಡಿ ಮಾಡ್ಕೊಂಡು ಕುಡ್ಕೊಂಡು ಆ ಡೇ ಫುಲ್ ಹೇಗೆಲ್ಲ ಫಾಲೋ ಮಾಡಬೇಕು ಏನು ಅನ್ನೋದನ್ನು ನಾಳೆ ನೋಡೋಣ, ಓಕೆನಾ. ಇನ್ನು ಇಲ್ಲಿ ನಾನು ಸೂಪರ್ ಆಗಿರೋವಂಥ ಒಂದು ಸಿಂಪಲ್ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ. 1.5 ಕಪ್ಪಷ್ಟು ಕಡಲೆಪಪ್ಪು, 1.5 ಕಪ್ಪಷ್ಟು ಒಣ ಕೊಬ್ಬರಿ ಹಾಕ್ಕೊಂಡು, ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು, ನಮಗೆ ಎಷ್ಟು ಆ ಒಂದು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು, ಅದ್ರ ಜೊತೆಗೆ ಕರಿಬೇವು ಹಾಕ್ಕೊಂಡು ಒಂದು ರೌಂಡು ಇದು ಮಾಡಿಕೊಂಡು, ಒಂದು ಚೆನ್ನಾಗಿ ಪುಡಿ ಮಾಡಿಕೊಂಡು ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕಿ ಮತ್ತೆ 1-2 ರೌಂಡು ಇದು ಮಾಡಿಕೊಂಡ್ರೆ ಚಟ್ನಿ ಪುಡಿ ಅನ್ನೋದು ತುಂಬ ಸೂಪರಾಗಿ ರೆಡಿಯಾಗೋಗುತ್ತೆ, ಓಕೆನಾ. ಇದು ಏನಕ್ಕೆ ಒಳ್ಳೆಯದು ಅಂತಂದರೆ, ನಮಗೆ ಈ ಕಡಲೆಪಪ್ಪು ಅನ್ನೋದು ನಾವು ಡೈರೆಕ್ಟಾಗಿ ತಿನ್ನೋದಾಗಿರಲಿ, ಒಣ ಕೊಬ್ಬರಿ ಎಲ್ಲ ಜಾಸ್ತಿ ತೊಗೊಳ್ಳಲ್ಲ ಡಯಟಲ್ಲಿ ಅಲ್ವಾ. ಸೊ ನಾವೇನಾದರೂ ಪಲ್ಯಗಳು ಮಾಡಿದಾಗಲೋ ಅಥವಾ ಸಾಂಬಾರು ಮಾಡಿದಾಗ, ಏನಾದರೂ ಈ ಥರ ಸ್ನ್ಯಾಕ್ ಐಟಮ್ ಮಾಡಿದಾಗೆಲ್ಲನೂ ಇದನ್ನು ಮೇಲೆ ಹಾಕ್ಕೊಂಡು ತಿನ್ನೋದ್ರಿಂದ ನಮಗೆ ಇದರಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಪ್ರೋಟೀನ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು ಸಿಗುತ್ತೆ. ಮೇಯ್ನ್ ಕರಿಬೇವು ಹಾಕ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಕೂದಲಿಗೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ಸೊ ಅಷ್ಟೇ ಸ್ನೇಹಿತರೆ, ಬೆಳ್ಳುಳ್ಳಿ ಕರಿಬೇವು ಹಾಕ್ಬಿಟ್ಟು ನೀವು ಲಾಸ್ಟಲ್ಲಿ 1-2 ರೌಂಡ್ ತಿರುಗಿಸ್ಕೊಬಿಟ್ರೆ, ಫಸ್ಟೇ ಬೆಳ್ಳುಳ್ಳಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಕರಿಬೇವು ಫಸ್ಟೇ ಹಾಕ್ಕೊಂಡು ರುಬ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ತುಂಬ ಈಸಿ ರೆಸಿಪಿ. ಈಕ್ವಲ್ ಕ್ವಾಂಟಿಟಿಯಲ್ಲಿ ಕಡಲೆಪಪ್ಪು, ಒಣಕೊಬ್ಬರಿ, ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ, ಕರಿಬೇವು, ಇಷ್ಟೇ ಐಟಮು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಮಗೆ ಎಮರ್ಜೆನ್ಸಿಯಾಗಿ ಏನೂ ಇಲ್ಲ ಅಂತಂದರೂ ಕೂಡ, ದೋಸೆ ಹಿಟ್ಟಿದೆ ಅಂತಂದರೂ ಕೂಡ 1-2 ಟೇಬಲ್ ಸ್ಪೂನ್ ಇದು, 1-3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಕೂಡ ಚಟ್ನಿ ರೆಡಿ ಆಗೋಗುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ ಚಟ್ನಿ ಕೂಡ. ಅದನ್ನು ಕೂಡ ಯಾವಾಗಾದರೂ ಈ ಒಂದು ಪುಡಿ ಖಾಲಿ ಆಗೋಷ್ಟರೊಳಗಡೆ ತೋರಿಸ್ಕೊಡ್ತೀನಿ, ಓಕೆನಾ. ತುಂಬ ಈಸಿ. ಇನ್ನೊಂದು ಚಟ್ನಿ ಪುಡಿ ಕೂಡ ಮಾಡಿದ್ದೀನಿ. ಅದು ಚಟ್ನಿ ಪುಡಿ ಅಲ್ಲ, ಇದು ಪುಡಿ ಉಂಡೆಗಳು. ಅಂದರೆ ನಮ್ಮ ಹೇರ್ ಫಾಲ್ಗಾಗಿರ್ಬೋದು, ಹಾಗೆ ನಮ್ಮ ಒಂದು ಡಯಟಲ್ಲಿ ಮೇಯ್ನು ಫೈಬರ್ ಅಂಶ ಜಾಸ್ತಿ ಇರೋ ಥರ ತುಂಬ ಹೆಲ್ಪ್ ಆಗುವಂತಹ ಒಂದು ಸೂಪರ್ ರೆಸಿಪಿ ಇದು. ಇದನ್ನು ಕೂಡ ನೋಡಿ. ಏನೇನು ಹಾಕ್ತಾಯಿದ್ದೀನಿ ಅಂತ ಅಂದರೆ, 1 ಕಪ್ಪು 1.5 ಕಪ್ಪಷ್ಟು ಒಣಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಈ ಮುಂಚೆನೇ ನಾನು ಹೇಳಿದ್ದೆ, ನಮ್ಮ ಡಯಟಲ್ಲಿ ಸೀಡ್ಸ್ ಅನ್ನೋದು ತುಂಬ ಮುಖ್ಯ ಅಂತ. ಸೊ ನಾನು ಅದನ್ನು ಈ ಥರ ಪುಡಿ ಮಾಡಿ ಇಟ್ಕೊಬಿಟ್ಟಿದ್ದೆ. ಯಾವ್ದ್ಯಾವುದು, ಚಿಯಾ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಆಮೇಲೆ ಫ್ಲಾಕ್ ಸೀಡ್ಸು, ಇಷ್ಟು
ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ ಅಂತೀವಲ್ಲ ಅದು, ಚಿಯಾ ಸೀಡ್ಸು ಇಷ್ಟನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಿದ್ದೆ. ನಾನಿವತ್ತು ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇದು ಬೆಳಗ್ಗೆ ಯಾವಾಗ ಬೇಕಾದರೂ ಫ್ರೀ ಇದ್ದಾಗ ತಿನ್ಕೋಬೋದು, ಅಷ್ಟು ಟೇಸ್ಟಿಯಾಗಿದೆ. ನಾನು ಕೂಡ ಇವತ್ತು ಟೇಸ್ಟ್ ಮಾಡಿದ್ದೀನಿ. ಸೊ ಇದಕ್ಕೆ ಇವಾಗ ಆ ಪುಡಿ ನಾನು ಇನ್ನೊಂದು ಸಲ ನೀಟಾಗಿ ತೋರಿಸ್ತೀನಿ. ನನ್ನ ಹತ್ರ ಪುಡಿ ಇದ್ದಿದ್ದಕ್ಕೆ ಇದನ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ಫಸ್ಟ್ ಇದರಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಇದು ಖಾಲಿ ಆದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಇದು ತುಂಬ ಒಳ್ಳೆಯದು. ಡಯಟ್ ಮಾಡಲಿ ಬಿಡಲಿ, ನಾರ್ಮಲ್ ಪೀಪಲ್ಸ್ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ತಿನ್ನೋದ್ರಿಂದ ಅವರ ಹೇರ್ ಕೇರ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಡೈಜೆಷನ್ಗಾಗಿರ್ಬೋದು, ಗಟ್ ಹೆಲ್ತ್ಗಾಗಿರ್ಬೋದು ತುಂಬ ತುಂಬ ಒಳ್ಳೆಯದು. ಸೊ ಆ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ, ಉಪ್ಪು, ಕರಿಬೇವು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದರಲ್ಲಿ ಒಣಗಿರೋದು ಹಾಕ್ಕೊಂಡ್ರೆ ಸ್ವಲ್ಪ ಹುರಿದು ಹಾಕ್ಕೋಬೇಕಿತ್ತೇನೋ, ನನಗೀಗ ಜ್ಞಾಪಕ ಬರ್ತಾ ಇದೆ. ಸ್ವಲ್ಪ ಕರಿಬೇವನ್ನ ಹುರಿದು ಹಾಕ್ಕೋಬೇಕಿತ್ತು, ನಾನು ಹಸಿದೆ ಹಾಕ್ಬಿಟ್ಟೆ. ಲಾಸ್ಟಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಥರ ಅದನ್ನು ಕೂಡ ಒಂದೆರಡು ರೌಂಡ್ ಹಾಕ್ಕೊಂಡು ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಉಂಡೆ ಕಟ್ಕೊಂಡು, ನಿಮ್ಗೆ ಯಾವ ಕ್ವಾಂಟಿಟಿ, ಒಂದು ದಿನಕ್ಕೆ ನೀವು ಎಷ್ಟು ತಿನ್ನಬಲ್ರಿ ಆ ಒಂದು ಕ್ವಾಂಟಿಟಿ ನೋಡಿಕೊಂಡು ಉಂಡೆ ಮಾಡಿಕೊಂಡು ನೀವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು. ನಾನು ಇವತ್ತೇ ಎತ್ತಿಟ್ಟಿದ್ದೀನಿ. ಔಟ್ಸೈಡ್ ಇದ್ದರೆ ಒಂದು ಆರಾಮಾಗಿ ಇರ್ಬೋದೇನೋ, ಎಷ್ಟು ದಿನ, ಒಂದು ವಾರದವರೆಗೂ ಇರ್ಬೋದೇನೋ ಬೆಳ್ಳುಳ್ಳಿ. ನಾನು ಮೇಯ್ನ್ ಇಲ್ಲಿ ಮಾಡಿರೋವಂಥದ್ದು ಏನಪ್ಪ ಅಂತಂದರೆ, ನೆಕ್ಸ್ಟ್ ಟೈಮ್ ಆ ಥರ ಮಾಡಲ್ಲ, ಸ್ವಲ್ಪ ಹುರ್ಕೋಬೇಕಿತ್ತು ಅನಿಸುತ್ತೆ ಕರಿಬೇವನ್ನ. ನೆಕ್ಸ್ಟ್ ಟೈಮ್ ಕರಿಬೇವನ್ನ ಹುರ್ಕೊಂಡು ಹಾಕ್ಕೊತೀನಿ. ಸೊ ಈ ಥರ ಪುಡಿ ಆದಮೇಲೆ ನೀಟಾಗಿ ಉಂಡೆ ಕಟ್ಕೊಬಿಟ್ಟು ಎತ್ತಿಟ್ಕೋಬೇಕು. ನಿಮ್ಗೆ ಖಾಲಿ ಹೊಟ್ಟೆಲಾಗುತ್ತಾ, ಖಾಲಿ ಹೊಟ್ಟೆಲಿ ತಿನ್ನಿ, ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಯಾವಾಗಾದರೂ ಒಂದು ಟೈಮು ಇದನ್ನು ಒಂದೊಂದು ಉಂಡೆ ತಿನ್ನೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಇರುತ್ತೆ ಅಂದರೆ, ನೀವೇ ನೋಡಿ ಎಷ್ಟು ಐಟಮ್ಸ್ ಇದೆ, ಎಲ್ಲನೂ ಒಳ್ಳೆಯದೇ. ಕುಂಬಳಕಾಯಿ ಬೀಜ ಆಗಿರ್ಬೋದು, ಆಮೇಲೆ ಇದು ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಕಲ್ಲಂಗಡಿ ಬೀಜ ಆಗಿರ್ಬೋದು, ಆಮೇಲೆ ಅಗಸೆ ಬೀಜ ಆಗಿರ್ಬೋದು, ಚಿಯಾ ಸೀಡ್ಸ್ ಆಗಿರ್ಬೋದು, ತುಂಬ ಒಳ್ಳೆಯದು. ಇದೇ 5 ಬೀಜಗಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಇದಕ್ಕೇ ನೀವು ಒಂದು 5ರಿಂದ 6 ಇಲ್ಲ ಒಂದು 10 ಖರ್ಜೂರ ಹಾಕಿ ಪುಡಿ ಮಾಡಿಕೊಂಡು ಉಂಡೆ ಕೊಟ್ಕೊಂಡ್ರೂ ಕೂಡ ಅದು ಸ್ವೀಟ್ ಡ್ರೈ ಫ್ರೂಟ್ ಲಡ್ಡು ಥರ, ಸ್ವೀಟ್ ಸೀಡ್ಸ್ ಲಡ್ಡು ಥರ ಆಗುತ್ತೆ. ನನಗೆ ಸ್ವೀಟ್ ಕ್ವಾಂಟಿಟಿ ಬೇಡ, ಒಂಥರ ಇದು ಖಾರ, ಉಪ್ಪು ಖಾರ ಚಟ್ನಿ ಥರ ಒಂದು ಖಾರವಾಗಿರಲಿ ಅನ್ನೋ ಥರನೇ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಅದು ಕೂಡ ಮಾಡೋಣ, ಒಂದೊಂದೇ. ಇವತ್ತು ಸಂಡೇ ಸ್ವಲ್ಪ ಮೈಂಡ್ ಫ್ರೆಶ್ ಇತ್ತು. ಸೊ ಹಾಗಾಗಿನೇ ನಾನು ಕೂಡ ಸ್ವಲ್ಪ ಮೈಂಡ್ ಫ್ರೀ ಮಾಡಿಕೊಂಡು ಚೆನ್ನಾಗಿ ಇದು ಮಾಡಿದೆ ಸ್ನೇಹಿತರೆ. ತುಂಬ ಚೆನ್ನಾಗೋಯ್ತು. ಡಯಟು ಕೂಡ ಅಷ್ಟೇ, ಒಂದೆರಡು ಬ್ಲೌಸ್ ಹೊಲಿದೆ, ಒಂದಷ್ಟು ಬ್ಲೌಸ್ ಟಾಪ್ಸ್ ಎಲ್ಲ ಆಲ್ಟ್ರ್ ಮಾಡಿದೆ. ಆಮೇಲೆ ಒಂದು ಸ್ಯಾರಿಗೆ ಪಾಲ್ಸ್ ಹಾಕಿ ಎಮ್ಮಿಂಗ್ ಮಾಡೋದಿತ್ತು, ಅದು ಕೂಡ ಕಂಪ್ಲೀಟ್ ಮಾಡಿ ಇವಾಗ ವಿಡಿಯೋ ಅನ್ನೋದು ಎಡಿಟ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡಿಬಿಟ್ಟು ವಾಕಿಂಗ್ ಹೋಗ್ತೀನಿ. ತುಂಬ ಜನ ಕೇಳ್ತೀರಾ, ಅಕ್ಕ ನೀವು ಬೆಳಗ್ಗೆ ಸಾಯಂಕಾಲ 2 ಟೈಮ್ ವಾಕಿಂಗ್ ಮಾಡ್ತೀರಾ ಅಂತ. ಈಗ ಮಕ್ಕಳಿಗೆ ಬೇರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಸ್ನೇಹಿತರೆ, ನಂಗೆ ಡೇಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ನೈಟ್ ಅಂತೂ ಕಂಪಲ್ಸರಿ 1 ಅವರ್ ಮಾಡೇ ಮಾಡ್ತೀನಿ. ನನ್ನ ಒಂದು ಡಯಟ್ ಇದರಲ್ಲಿ ಆಲ್ಮೋಸ್ಟ್ ಕಮ್ಮಿ ಅಂದರೂ 8K ಸ್ಟೆಪ್ಸ್ ಆದರೂ ಕಂಪ್ಲೀಟ್ ಆಗುತ್ತೆ. ದಿನಕ್ಕೆ 8,000. ಮಧ್ಯದಲ್ಲಿ ನಾನು ಮೊಬೈಲ್ ಇಟ್ಕೊಂಡಿರೋ ಓಡಾಡಿರೋದೆಲ್ಲ ಸೇರಿದ್ರೆ ಆಲ್ಮೋಸ್ಟ್ 1,500 ಆಗಿರುತ್ತೆ. ಆಲ್ಮೋಸ್ಟ್ 10K ಕಂಪ್ಲೀಟ್ ಮಾಡ್ತೀನಿ. ನನಗೊಂದು ಆಸೆ, ಆ ವಾಚ್ ಏನೋ ಬರುತ್ತಲ್ಲ, ಸ್ಮಾರ್ಟ್ ವಾಚು ಚೆನ್ನಾಗಿರೋದು ಒಂದು ತೊಗೊಳ್ಳೋಣ ಅಂತ. ಬಟ್ ಅದೆಷ್ಟು ಏನೋ ನನಗೂ ಗೊತ್ತಿಲ್ವಲ್ಲ. ಅದು ಹಾಕ್ಕೊಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ದಿನಕ್ಕೆ ನಾವು ಎಷ್ಟು ಸ್ಟೆಪ್ಸ್ ನಡೀತಾ ಇದ್ದೀವಿ ಅಂತ. ಯಾಕಂದರೆ ಅದು ಕೈಯಲ್ಲೇ ಇರುತ್ತೆ. ಬಟ್ ಎಲ್ಲ ಕಡೆ ನಾವು ಮೊಬೈಲನ್ನು ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಮನೇಲಿ ಎಷ್ಟೊಂದು ಸಲ ಓಡಾಡ್ತಾ ಇರ್ತೀವಿ, ಅಲ್ಲಿಗೆ ಇಲ್ಲಿಗೆ. ಸೊ ಅದೆಲ್ಲ 1,000 ಸ್ಟೆಪ್ಸ್ ಕೌಂಟ್ ಮಾಡಿಕೊಂಡ್ರು ಕೂಡ ಒಂದು 8ರಿಂದ 9,000 ವಾಕಿಂಗ್ ಮಾಡಿದ್ರೆ ಅಂತೂ 10,000 ಸ್ಟೆಪ್ಸ್ ಅಂತೂ ಪಕ್ಕ ಕಂಪ್ಲೀಟ್ ಮಾಡ್ತೀನಿ. ಸೊ ಈ ಥರ ಉಂಡೆಗಳಾಗಿದೆ. ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡು ತಿನ್ನೋದಷ್ಟೇ ಸ್ನೇಹಿತರೆ. ನೋಡಿ, ನಾನಿವಾಗ ಇದು ಲಾಸ್ಟಲ್ಲಿ ಇತ್ತಲ್ಲ, ಇದನ್ನು ತಿಂತಾಯಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತಿನ್ಬೋದು. ಯಾವುದು ತಿನ್ನದೇ ಇರೋಷ್ಟು ಇದಾಗಂತೂ ಇರಲ್ಲ ಸ್ನೇಹಿತರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತಿನ್ಬೋದು. ನಾನು ಸದ್ಯಕ್ಕೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನನಗೆ ಹಸಿ ಕರಿಬೇವು ಹಾಕಿದ್ದೀನಲ್ಲ, ಎಲ್ಲಿ ಬೇಗ ಕೆಟ್ಟೋಗುತ್ತೋ ಅನ್ನೋ ಥರ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮು ಒಣಗಿರೋ ಥರ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದಕ್ಕೆ ಅಂತಲೇ ಇವತ್ತು ಒಣಕೊಬ್ಬರಿ ತರಿಸಿ ಇದು ಮಾಡಿದೆ. ಈ ಮಧ್ಯದಲ್ಲಿ ನಾನು ಬೆಳಗ್ಗೆನೇ ಆನ್ಲೈನಲ್ಲಿ ಇದು ತರಿಸಿದ್ರು, ಲಿಚಿ ಫ್ರೂಟ್ ತರಿಸಿದ್ರು, ಮತ್ತು ಮ್ಯಾಂಗೋ ತರಿಸಿದ್ರು. ಅದನ್ನು ಕೂಡ ಒಂದು 4ರಿಂದ 5 ಲಿಚಿ ಫ್ರೂಟ್ ತಿಂದಿದ್ದೀನಿ.
ಒಂದು ಒಂದು ಫುಲ್ಲು ಮ್ಯಾಂಗೋ ತಿಂದಿದ್ದೀನಿ. ಯಾಕಂತಂದರೆ ಡೈರೆಕ್ಟ್ ಲಂಚ್ ತೊಗೊಂಡಿದ್ದರಿಂದ ನಾನು ಹಂಗಾಗಿ ಈ ಮಧ್ಯದಲ್ಲಿ ಫ್ರೂಟ್ಸ್ ತೊಗೊಂಡೆ ಸ್ನೇಹಿತರೆ. ಒಂದು ಫುಲ್ ಮಾವಿನ ಹಣ್ಣು, ಆಮೇಲೆ ಒಂದು 4ರಿಂದ 5, ಒಂದು 5ರಿಂದ 6 ಲಿಚ್ಚಿ ಫ್ರೂಟು. ಅದೇನಿಲ್ಲ, 6 ಲಿಚ್ಚಿ ಫ್ರೂಟಿಗೂ ಕೂಡ ಒಂದು 60 ಕ್ಯಾಲೋರಿ ಕೂಡ ಇರಲ್ಲ ಸ್ನೇಹಿತರೆ. ಎರಡಕ್ಕೂ ಸೇರಿಸಿ 14-15 ಕ್ಯಾಲೋರಿ ಅಂದರೆ ಒಂದು 60 ಕ್ಯಾಲೋರೀಸ್ ಇರುತ್ತೆ. 6ಕ್ಕೂ ಕೂಡ ಸೇರಿಸಿದ್ರೆ 30 ಇರುತ್ತೆ, ಒಂದು 50-60 ಕ್ಯಾಲೋರೀಸ್ ಇರುತ್ತೆ ಅಷ್ಟೇ ಸ್ನೇಹಿತರೆ. ಇನ್ನು ಮಾವಿನ ಹಣ್ಣು ಒಂದು 300 ಕ್ಯಾಲೋರೀಸ್ ಅಂದ್ಕೊಳ್ಳಿ. ಇನ್ನು ಮಧ್ಯಾಹ್ನಕ್ಕೆ ಇವತ್ತು ಸಂಡೇ ಸ್ಪೆಷಲು ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ಗ್ರೇವಿ ಮಾಡಿಕೊಂಡು ನಾನು ಚಪಾತಿ ಥರನೇ ದೋಸೆ ಥರ ಗೋಧಿ ದೋಸೆ ಮಾಡ್ಕೊಂಡಿದ್ದೆ. ನನಗೆ ಆ ಹಿಟ್ಟನ್ನು ಕಲಸಿ ಲಟ್ಸಿ ಸುಡೋ ಪೇಷನ್ಸ್ ಇಲ್ದಿರ ಏನು ಮಾಡ್ತೀನಿ, ತುಂಬ ಬೇಗ ಆಗೋಗಬೇಕು ಅಂತಂದರೆ ಸ್ವಲ್ಪ ನೀರು ಹಾಕಿ ಗೋಧಿ ಹಿಟ್ಟನ್ನ ಕಟ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಹಿಟ್ಟಿನ ಥರ ಮಾಡ್ಕೊಬಿಟ್ಟು ದೋಸೆ ಹಿಟ್ಟು ಥರ ತವೆ ಮೇಲೆ ಹಾಕು, ರುಬ್ಬು, ಕೈಯಲ್ಲೇ ಸುಮ್ಮನೆ ಹಂಗೆ ಸಾರಿಸು, ರೊಟ್ಟಿ ಥರ ಮಾಡ್ಕೊಬಿಡ್ತೀನಿ. ಇಲ್ಲಿ ಒಂದೇ ಒಂದು ರೊಟ್ಟಿ ತೊಗೊತಾ ಇದ್ದೀನಿ, ಅಂದರೆ ಒಂದೇ ಒಂದು ಗೋಧಿ ದೋಸೆ ತೊಗೊತಾ ಇದ್ದೀನಿ. ಚಿಕನ್ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀನಿ. ಯಾಕಂತಂದರೆ ಬೆಳಗ್ಗೆಯಿಂದ ಯಾವುದೇ ರೀತಿ ಫುಡ್ ತೊಗೊಂಡಿಲ್ಲ. ನನಗೆ ಪ್ರೋಟೀನ್ ಅನ್ನೋದು ತುಂಬ ಮುಖ್ಯ ಆಗುತ್ತಲ್ವ ಇಲ್ಲಿ. ಸೊ ಹಾಗಾಗಿನೇ ಇದನ್ನು ತೊಗೊತಾ ಇದ್ದೀನಿ. ಇದಾದಮೇಲೆ ನನಗೆ ಇವತ್ತು ಡೇಯಲ್ಲಿ ನಿದ್ದೆ ಮಾಡಿರಲಿಲ್ಲ. ಈಗ ಒಂದು 2 ಡೇಸಿಂದ ನಂಗೆ ಮಧ್ಯಾಹ್ನ ಈ ಹೆಡ್ಡೇಕು ಅದು ಇದು ಅಂತಂದ್ಬಿಟ್ಟು ನಿದ್ದೆ ಮಾಡಿ ಏನಾಗ್ಬಿಟ್ಟಿದೆ. ಇವತ್ತು ಫುಲ್ ಡೇ ನಿದ್ದೆ ಮಾಡಿಲ್ಲ ಸ್ನೇಹಿತರೆ ನಾನು. ಹಾಗಾಗಿ ಸ್ವಲ್ಪ ತಲೆನೋವು ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನನಗೆ ನಮ್ಮ ಮನೆಯವ್ರಿಗೆ ಒಂದು ಬ್ಲ್ಯಾಕ್ ಕಾಫಿ, ಇಬ್ಬರು ಕೂತ್ಕೊಂಡು ಒಂದು ಬ್ಲ್ಯಾಕ್ ಕಾಫಿ ಕುಡಿದ್ವಿ. ಸೊ ಒಂದು ಬ್ಲ್ಯಾಕ್ ಕಾಫಿ ಕುಡಿದೆ. ಅದಾದಮೇಲೆ ಯಾಕೋ ಒಂದು ಸ್ವಲ್ಪ ಹೊಟ್ಟೆ ಹಸ್ದಂಗೆ ಇತ್ತು. ಒಂದು 3:30-4 ಗಂಟೆ ಆ ಟೈಮ್ಗೆ. ಸೊ ಆವಾಗ ಒಂದು ಸೌತೆಕಾಯಿನ ಕಟ್ ಮಾಡಿಕೊಂಡು ತಿಂದಿದ್ದೀನಿ. ಸೊ ಅದಾದಮೇಲೆ ನೈಟು ಕೂಡ, ನೈಟ್ ಅಂದರೆ ಒಂದು 6 ಗಂಟೆಗೇನೋ ಒಂದು 100-150 ಗ್ರಾಮ್ಸ್ ಆಫ್ ಚಿಕನ್ ಗ್ರೇವಿ ಮಾತ್ರನೇ ತೊಗೊಂಡೆ, ಬೇರೆ ಏನೂ ತೊಗೊಂಡಿಲ್ಲ. ಗ್ರೇವಿನೇ ತೊಗೊಂಡು ಡೇ ಡಯಟ್ ಮುಗಿಸಿದ್ದೀನಿ. ಸೊ ನೋಡೋಣ ನಾಳಿನ ಡಯಟಲ್ಲಿ ಹೇಗೆ ಬರುತ್ತೆ ರಿಸಲ್ಟ್ ಅಂತ. ಓಕೆ, ಬಾಯ್.